ಅಂತ ಒಂದೇ ಒಂದು ಮಾತು ಹೇಳ್ತೀನಿ ನಾನು. ಈ ರವಿದಾಸ್ ಅಂತ ಒಬ್ಬ ಕೂಲಿಕಾರ, ರವಿದಾಸ್ ಒಬ್ಬ ಕೂಲಿ ಮಾಡೋ ಮನುಷ್ಯ ಒಂದ್ಸಲ ಕೂಲಿ ಮಾಡ್ಕೋತ ಕುಂತಿದ್ನಂತ. ಭಾರಿ ಚಂದದ ಮಾತು. ಕೂಲಿ ಮಾಡ್ಕೋತ ಕುಂತಿದ್ದಂತ. ಅವ್ರಿಗೊಬ್ಬ ಸಾವುಕಾರ ಇದ್ನಂತ, ಸಿದ್ದಪ್ಪ ಸಾವುಕಾರ ಅಂತ. ಬಂದು ಸಿದ್ದ ರವಿದಾಸ್ ಏನು ಮಾಡ್ಲಕತ್ತಿಯಪ್ಪ? ಏನಪ್ಪ ಕಾಯಕ ಅದ, ಹೊಟ್ಟೆ ಅದ, ತಿಪ್ಪಲಿ ಕುಂತೀನಿ. ನಾ ಕಾಶಿಗೆ ಹೊಂಟಿನೋ ಅಂದಂತ. ಭಾಳ ಚಲೋ ಐತಿಯಪ್ಪಪ್ಪ, ಹೋಗಿ ಬರ್ರಿ, ರೊಕ್ಕ ಅದ, ಹೋಗ್ತೀರಿ, ಕಾಶಿಗೆ ಹೋಗ್ತೀರಿ, ಅಯೋಧ್ಯಕ್ಕೆ ಹೋಗ್ತೀರಿ, ಹೋಗಿ ಬರ್ರಿ ಅಂತ. ಬರ್ತೇನಂತ. ಇಲ್ಲಪ್ಪ ಯಪ್ಪ ನಂಬಲ್ಲಿ ರೊಕ್ಕ ಇಲ್ಲ. ಆಯ್ತು ಹೋಗಿ ಬರ್ತೀನಿ, ಏನಂತ ತರಲೇನ ಕಾಸಾಗ ಅಂದಂತ. ಅವಾಗ ಕೂಲಿ ಮಾಡೋ ಹೇಳಿದ್ನಂತ, ಭಾಳ ಬಡವ, ಏನೂ ತರಬೇಡ್ರಿ, ನಾನೇ ಒಂದು ಸಾಮಾನು ಕೊಡ್ತೀನಿ, ಅದನ್ನು ಹೊಳ್ಯಾಗ ಹಾಕ್ರಿ ಗಂಗಾ ನದಿಯಾಗ. ಏನು ಕೊಡ್ತೀನಿ ಅಂತ ₹1 ಕೊಟ್ಟನಂತ. ಅವ ₹1 ಕೊಟ್ಟನಂತ, ಹೊಯ್ದು ಒಳ್ಯಾಗ ಹಾಕಂತ. ಭಾಳ ಮಂದಿ ಕಾಶಿಗೆ ಹೋಗ್ತಾರ್ರಿ. ಇಲ್ಲಿ ಕುರುಕುಂದಿ ಗ್ರಾಮದ ಎಲ್ಲರೂ ಭಾಳ ಮಂದಿ ಕುಂತೀರಿ ಹೇಳ್ತೀನಿ. ಮತ್ತು ಕಾಶಿಗೆ ಭಾಳ ಮಂದಿ ಹೋಗ್ತಾರೆ ರೀ. ನಮ್ಮ ಮಠಕ್ಕೆ ಬರ್ತಾರೆ. ಕಾಶಿಗೆ ಹೋಗ್ಬೇಕಾದ್ರೆ ಗುರುಗಳಿಗೆ ನಮಸ್ಕಾರ ಮಾಡಿ ಹೋಗ್ಲಕ್ಕೆ ಬರ್ತಾರೆ. ನಾ ಒಬ್ರು ಗಂಡ ಹೆಂಡತಿ ಕೇಳಿದೆ, ಯಾಕ್ರಪ್ಪ ಕಾಶಿಗೆ ಹೊಂಟ್ರಿ ಅಂತ ಕೇಳಿದೆ. ನಮಸ್ಕಾರ ಮಾಡಕ್ಕೆ ಬಂದಿದ್ರು. ಮತ್ತೆ ರೀ ಭಾಳ ಪಾಪ ಮಾಡಿವ್ರಿ, ಬಿಟ್ಟು ಬರ್ಲಕ್ಕೆ ಹೊಂಟಿವಿ ಅಂತ. ಪಾಪದ ಕೆಲಸ ಮಾಡಿ ಬಿಟ್ಟು ಬರ್ಲಕ್ಕೆ ಕಾಶಿಗೆ ಹೋಗ್ತಾರೆ. ಎಂಥ ಕರ್ಮ! ಪಾಪ ಮಾಡಿ ಕಾಶಿಗೆ ಹೋಗ್ಬೇಡ್ರಿ, ಪುಣ್ಯ ಮಾಡಿ ಹೋಗ್ರಿ. ನೀವು ಪುಣ್ಯ ಮಾಡಿನೂ ಹೋಗ್ಬೇಡ್ರಿ, ಕುರುಕುಂದಿ ಗ್ರಾಮದೊಳಗೆ ಪುಣ್ಯದ ಕೆಲಸ ಮಾಡ್ರಿ, ನಿಮ್ಮೂರೇ ಕಾಶಿ ಆಗ್ತದೆ. ಇವತ್ತು ಕುರುಕುಂದಿ ಗ್ರಾಮದೊಳಗೆ ಧರ್ಮ ಕಾರ್ಯ ಮಾಡ್ಲಕತ್ತೀರಿ, ಜಾತ್ರೆ ಮಾಡ್ಲಕತ್ತೀರಿ, ಗುರುಗಳು ಕರೆಸಿರಿ. ಇವತ್ತು ನಿಮ್ಮ ಕುರುಕುಂದಿ ಕಾಶಿನೇ ಆಗ್ಯದ. ಇವತ್ತು ಕಾಶಿ ವಿಶ್ವನಾಥನ ದೇವಸ್ಥಾನ, ತುಳಜಾಪುರ ಅಂಬಾಭವಾನಿ ದೇವಸ್ಥಾನ ಇದಾಗ್ಯದ. ನಾವು ಎಲ್ಲಿರ್ತೀವಿ ಅದೇ ಮಂದಿರ, ನಾವು ಮನೆಯೇ ಮಂತ್ರಾಲಯ. ನಾವು ನಡೆದುವಂಥ ಧರ್ಮ ಕಾರ್ಯ ನಡೆದ್ರೆ ದೇವರಾಗ್ತದಂತ. ಯಪ್ಪ ಇದು ₹1 ಒಯ್ದು ಗಂಗಾದೇವಿಗೆ ಹಾಕಂದಂತ ರವಿದಾಸ್. ತಾರಪ್ಪ ಹಾಕ್ತೇನಂತ ಇಸ್ಕೊಂಡಂತ. ಆ ಸಾವುಕಾರ ಊರಿಗೆ ಹೋದ್ನಂತ, ಕಾಶಿಗೆ ಹೋದ್ನಂತ, 1 ವಾರ ಇದ್ನಂತ, ಎಲ್ಲ ತಿರುಗಾಡಿದ್ನಂತ, ವಿಶ್ವನಾಥನ ದರ್ಶನ ಮಾಡಿ ಎಲ್ಲ ಮಾಡಿ 1 ವಾರ ಇದ್ದ. ಬರೋ ಟೈಮ್ನಾಗ ಇನ್ನೇನು ವ್ಯಾಪಾರ ಮುಗಿಸ್ಕೊಂಡು ತಮ್ಮ ಊರಿಗೆ ಬರ್ಬೇಕನ್ನೋ ಟೈಮ್ನಾಗ ಕೋಟಿನ ಕಿಸ್ದಾಗ ಕೈ ಹಾಕಿದ್ದಂತ ₹1 ಸಿಕ್ತಂತ. ಅರೇ ಇದು ₹1 ನಮ್ಮ ಕೂಲಿಕಾರ ಸಿದ್ದಪ್ಪ ಕೊಟ್ಟನ, ಗಂಗಕ್ಕೆ ಹಾಕಂತ ಹಾಕೇ ಇಲ್ಲ ಅಂತ ತಿಳ್ಕೊಂಡು ಆ ಗಂಗಾ ನದಿಗೆ ಓಡೋಡಿ ಹೋದ್ನಂತ. ಸಾವುಕಾರ ಹೋಗಿ ಅದು ಕಿಸ್ತನ ರೊಕ್ಕ ತೊಗೊಂಡು ₹1 ಹಿಂಗೆ ಒಗಿಲಕತ್ತಿದ್ನಂತ. ಆ ಒಳಗಿರ್ತಕ್ಕಂಥ ಗಂಗಾದೇವಿ ಮ್ಯಾಲ ಬಂದ್ಲಂತ. ಸಾವುಕಾರ ಅದು ಒಗಿಬೇಡ, ನನ್ನ ಕೈಯಾಗ ಅಂದ್ಲಂತ. ಒಗಿಬೇಡು, ನನ್ನ ಭಕ್ತ ಕೊಂಟಾನು ಅಂದ್ರು. ಅವ್ನು ಭಕ್ತಿ ಹೆಂಗಿರ್ಬೇಕು? ಇದು 1 ವಾರ ಸೇವೆ ಮಾಡಿದ ಕಾಶಾಗೆ ಒಂದು ನಾಯಿ ಕೇಳಿಲ್ಲ ಇದಕ್ಕೆ ಯಾರು, ಈ ಸಾವುಕಾರಗೆ. ಅದು ₹1 ತಾರೋ, ಒಗಿಬೇಡ, ನನ್ನ ಕೈಯಾಗ ಅಂತ ಇಸ್ಕೊಂಡ್ಲಂತ. ಹೆಂಗಿರ್ಬೇಕು ಅವನು ಭಕ್ತಿ? ಭಕ್ತಿ ಅಂದ್ರೆ ಹಿಂಗಿರ್ಬೇಕು. ಅವಾಗ ಅದು BP ಜಾಸ್ತಿ ಐತಂತ ಸಾವುಕಾರಕ್ಕೆ. ಅಲ್ಲ ನಾ ಇಷ್ಟೆಲ್ಲ ಮಾಡಿದೆ, ನನಗೆ ಯಾರೂ ಮಾತಾಡ್ಸಲಿಲ್ಲ, ಗಂಗಾದೇವಿ ಬಂದು ₹1 ಇಸ್ಕೋತಾಳು ಅಂದ್ರೆ ಏನು ಭಕ್ತಿ ಸಾವುಕಾರ. ಆ ಕೂಲಿಕಾರನ ತಿಳ್ಕೊಂಡು ಆಯ್ತವ ಯವ್ವಂದಂತ, ಸ್ವಲ್ಪ ತಡಿ, ಅವ ನನಗೆ ₹1 ಕೊಟ್ಟನಲ್ಲ, ಮತ್ತು ನಾನು ಏನನ್ನು ಕೊಡ್ಬೇಕಲ್ಲ ಅವನಿಗೆ, ನಾನು ಏನನ್ನು ಕೊಡ್ಬೇಕಲ್ಲ, ಅದಕ್ಕೆ ನೀವು ಏನನ್ನು ಕೊಟ್ಟೇಕಿ. ರೊಕ್ಕ ಅಲ್ಲ, ರೂಪಾಯಿ ಅಲ್ಲ, ಬಂಗಾರ ಅಲ್ಲ. ಈ ಬ್ಯಾಂಕಿಗೆ ಭಾಳ ಮಂದಿ ಹೋಗ್ತಾರೆ ರೀ. ಬ್ಯಾಂಕ್, ಕೆನರಾ ಬ್ಯಾಂಕ್, ನಿಮ್ಮ ಊರಾಗೂ 1-2 ಬ್ಯಾಂಕ್ ಇರ್ಬೇಕು. ಯಾವನ ಬ್ಯಾಂಕಿನಾಗ ಒಬ್ಬ ರೊಕ್ಕ ತೊಗೊಂಡು ಬಂದಂತ ₹10,000 ಎಣಸ್ಕೋತ ಬಂದಂತ. ಮತ್ತು 5 ನಿಮಿಷ ಬಿಟ್ಟು ಮತ್ತೊಬ್ಬತ್ತು ಬಂದಂತ ₹5,000 ಎಣಿಸಿದ್ದಂತ. 7-8 ಮಂದಿ ರೊಕ್ಕ ತೊಗೊಂಡು ಬರ್ತಾರಂತ. ಹೊರಗೊಂದು ಕುಂತಿತ್ತಂತ ಒಂದು ಆಸಾಮಿ. ಅವ ಅಂದಂತ, ಒಳಗೆ ಹೋದ್ರೆ ಓಸು ಮಂದಿ ರೊಕ್ಕ ಕೊಡ್ತಾರೆ ಕಾಣ್ತಂತ ತಿಳ್ಕೊಂತಂತ. ಯಾರು ಒಳಗೆ ಹೋಗ್ತಾರ ಓಸು ಮಂದಿ ರೊಕ್ಕ ತರ್ತಾರೆ. ನಾನು ಹೋಗ್ಬೇಕಂತ ಒಳಗೆ ಹೋದ್ನಂತ. ನಮಸ್ಕಾರ ಮ್ಯಾನೇಜರ್ ಸರ್, ತರಿ ಒಂದು ₹50,000 ಅಂದಂತ. ಯಾಕಂದ್ ಮತ್ತು ಅವ್ರಿಗೆಲ್ಲ ಕೊಟ್ರಿ ಅಲ್ರಿ? ಹುಚ್ಚ, ಅವ್ರು ಮೊದಲು ಇಟ್ಟಾರ ರೊಕ್ಕ. ಅವರು ಮೊದಲು FD ಇಟ್ಟಾರ, SB ಅಕೌಂಟಿಗೆ ರೊಕ್ಕ ಇಟ್ಟಾರ, ಅವ್ರು ರೊಕ್ಕ ಹೋಯ್ತಾರೆ. ನೀನು ಇಡು, ನೀನು ಕೊಡ್ತಾನಂತ. ಅದ್ರಂಗ ನೀವು ಇಲ್ಲಿ ಬರ್ತೀರಲ್ಲ, ಇಡ್ರಿ ಮೊದಲು ಏನೋ ಒಂದಿಟ್ಟು ಆ ದೇವಿ ಬಲ್ಲಿ ಇಡ್ರಿ. ರೊಕ್ಕ ರೂಪಾಯಿ ಎಲ್ಲ ನೀವು ಮಾಡಿದಂಥ ಪುಣ್ಯ ಇಡ್ರಿ, ಅದ್ರ ಡಬಲ್ ಕೊಡ್ತಾಳೆ ಆಕಿ. ನಿಮ್ಮ ಧರ್ಮ, ನಿಮ್ಮ ಸತ್ಯ, ನಿಮ್ಮ ನ್ಯಾಯ ಅಲ್ಲಿ FD ಮಾಡಿದಂಗೆ ಬಂದು, ಯವ್ವ ನಾ ಭಾಳ ಧರ್ಮ ಮಾಡೀನಿ ತಾನ್ರಿ, 4 ಪಟ್ಟು ಕೊಡ್ತಾಳೆ ಆಕಿ. ಏನೂ ಮಾಡಲಿರದೆ 8 ರೊಕ್ಕ ದಕ್ಷಿಣ ಹಾಕೋದು, ₹2 ಕೋಟಿ ಕೇಳೋದು. ₹1 ದಕ್ಷಿಣ ಹಾಕೋದು, 4 ಎಕರೆ ಹೊಲ ಕೇಳೋದು. ಆಕೇನು ಸುಮ್ಮನೆ ಕುಂತ ಹುಚ್ಚಾಳ ಅನ್ನಕ್ಕೆ ಭಾಳ ಬೇರೆ ಕೇಳಾಕಿ, ಎಲ್ಲ ನೋಡ್ತಾಳಾಕಿ. ಅವಾಗ ಗಂಗಾದೇವಿ ಹೇಳಿಲ್ಲಂತ, ಸಾವುಕಾರ ಆ ಕೂಲಿಕಾರ ₹1 ಕೊಟ್ಟನಲ್ಲ, ಅವನಿಗೊಂದು ಸಾಮಾನು ಕೊಡ್ತೀನಿ, ಒಯ್ದು ಕೊಡಂತ. ಏನು ಕೊಡ್ಬೇಕಾಕಿ? ₹1 ಕೋಟಿ ಬೆಲೆ ಬಾಳ್ತಕ್ಕಂಥ ಬಂಗಾರ ಕಡಗ ಕೊಟ್ಲಂತ, ವಜ್ರ ಹಚ್ಚಿತ್ತು. ಇದು ಒಯ್ದು ಅವನಿಗೆ ಕೊಡು. ಅದು ನೋಡಿ ಗಾಬರೈತಿ, ಏನಪ್ಪ ಎಷ್ಟು ದೊಡ್ಡ ಶ್ರೀಮಂತ, ಎಷ್ಟು ರೊಕ್ಕ ಇದು, ಅವನಿಗೆ ಎಷ್ಟು ಶ್ರೀಮಂತ ಆತ ನಾನು ತಿಳ್ಕೊಂಡು ಕಿಸ್ತಾಗ ಇಟ್ಕೊಂಡು ಹೊರಗೆ ಬಂದಂತ. ಏನು ವಿಚಾರ ಮಾಡಿದಂತ, ಆ ಕೂಲಿಕಾರಿಗೆ ನಾ ಹೇಳೇಬಾರ್ದು ಇದು ಕೊಟ್ಟಾರಂತ. ಇದ್ರ ಮನಸ್ಸಿದು. ಅವನ ಮನಸ್ಸು ಹಂಗೆ ಅದು ₹1 ಅವನಿಗೆ ಹೇಳಬಾರ್ದಂತ ತಿಳ್ಕೊಂಡು ಸೀದಾ ಮನೆಗೆ ಬಂದಂತ. ಮನೆಗೆ ಬಂದು ಹೆಣ್ತಿ ಕರೆದಂತೆ, ಬಾ ಅಂತ. ಯಾಕೆ ನೀನು ಬಾ ಅಂತ ಒಳಗೆ ಕರ್ಕೊಂಡೋಗಿ, ಇಲ್ಲಿ ನೋಡು ಒಂದು ಕಡಗ ತಂದು ನಿನ್ನ ಸಲಿಂದ ಒಂದೊಂದು. ಹೆಣ್ತಿ
ನಿನ್ನ ಸಲಿಂದ ಸಾಲ ಮಾಡಿ ಕಡಗ ತಂದೀನಿ, ಇದು ತೊಗೊಂಡು ಆಕಿ ನೋಡಿದ್ಲಂತ ಎಷ್ಟು ಕಿಮ್ಮತ್ತಿಂದದ, ನಿನ್ನ ಬಲ್ಲಿ ಒಂದು ಬೀಡಿ ಸಿಗ್ಲಕ್ಕೆ ರೊಕ್ಕ ಇಲ್ಲ, ಯಾರಿಗೆ ₹1 ದಾನ ಮಾಡಲ್ಲ, ಇಷ್ಟು ರೊಕ್ಕ ಕೊಟ್ಟು ಎಲ್ಲಿಂದ ತಂದಿ ಅಂತ ಗಂಡು ಕೇಳಿದಂತ. ಏನೋ ತರ್ಬೇಕಂತ ಕರೆ ಹೇಳು ಅಂದ್ಲಾಕಿ. ಕರೆ ಹೇಳು, ಸುಮ್ಮನೆ ಸುಳ್ಳು ಹೇಳಬೇಡ, ಇಂಥವು ಬಂಗಾರ ನಮ್ಮ ಮನೆಗೆ ಆದಂತ ಗೊತ್ತಾದ್ರೆ ಕಳ್ಳರು ಬರ್ತಾರ, ರಾಜರು ಬರ್ತಾರ, ಸುಮ್ಮ ಇಟ್ಕೋಬಾರ್ದು, ಸುಮ್ಮ ಕಿರಿಕಿರಿನೇ ಬೇಡ, ಒಯ್ದು ರಾಜನ ಕೊಡಮು, ಇಂಥ ಸಾಮಾನು ನಮ್ಮ ಮನೆಗೆ ಇರಬಾರ್ದು, ಸಾಕು ಹೊಟ್ಟೆ ತುಂಬ ದೇವ್ರನ್ನ. ಹೆಣ್ತಿ ಅಂದ್ರೆ ಹಿಂಗಿರ್ಬೇಕು ರೀ, ಹೆಣ್ತಿ ಅಂದ್ರೆ ಹಿಂಗಿರ್ಬೇಕು, ಚಲೋ ಸಾಮಾನು ತಂದ್ರೆ. ಮತ್ತು ಇವ್ ಬೇರೆ ಯಾವನಿದ್ದು ಅಂದರೆ ಈಗಿನ ಕಂಪ್ನಿ ಎಲ್ಲ ಹಂಗೆ ಇರ್ತಾವೆ. ಆಗ ರಾಜನ ಬಳಿ ತೊಗೊಂಡು ಹೋದಂತ ಆ ಬಂಗಾರ ಕಡಗ ಒಯ್ದು, ರಾಜ ನಮಸ್ಕಾರ ರಾಜ, ಕಾಶಿಗೆ ಹೋಗಿದ್ದೀನಿ ರೀ, ನಿಮ್ಮ ಸಲಿಂದ ಒಂದು ಬಂಗಾರ ಕಡಗ ತಂದೀನಿ ಕಿಮ್ಮತ್ತಿಂದಂದ್ರೆ. ಆ ರಾಜ ನೋಡಿದಂತ, ಎಷ್ಟು ಚಂದದು ಸಾವುಕಾರ, ಇಷ್ಟ್ಯಾಕೆ ಖರ್ಚು ಮಾಡಿದೆಪ್ಪ ನನಗೋಸ್ಕರವಾಗಿ ಅಂದಂತ. ಏನು ಮತ್ತು ರಾಜಗೊಂದು ಏನೋ ಕೊಡು, ಅಲ್ಲಿನ ಸುಳ್ಳು ಹೇಳ್ದ. ಮತ್ತೆ ತಂದೀನಿ ರೀ, ಏನೋ ತರ್ಬೇಕಂದ್ರೆ ಭಾಳ ಚಲೋ ಆಯಿತು, ತೊಗೊಂಡಿದ್ದಂತ. ಇದನ್ನು ತೊಗೊಂಡು ನಾ ಏನು ಮಾಡಲಿ ಅಂತ ತಿಳ್ಕೊಂಡು ರಾಣಿ ಕರೆದಂತ. ಇಲ್ಲಿ ಬಾ ಅಂತ. ನೋಡಿ ಸಾವುಕಾರ ನನ್ನ ಸಲಿಂದ ಬಂಗಾರ ಕಡಗ ತಂದನ, ತಗೋ. ಆಕೆ ನೋಡಿಲ್ಲಂತ, ಹೌದ್ರಿ ಎಷ್ಟು ಚಂದದ ಸಾವುಕಾರ, ಭಾಳ ದೊಡ್ಡ ಕೆಲಸ ಮಾಡ್ಯಾನ. ಆಕೆ ಹೆಣ್ತಿ ಅಂದ್ಲಂತ, ರಾಣಿ ಇದೊಂದು ತೊಗೊಂಡು ಏನು ಮಾಡಲಿ, ಇನ್ನೊಂದು ತೋರ್ಸಂದ್ಲು ಅಂತ. ಎರಡು ಕೈಗೆ ಬೇಕಲ್ಲ. ಸಾವುಕಾರ ಇನ್ನೊಂದು ತೊಗೊಂಬೋಗಂದು, ಎಲ್ಲಿಂದ ಕೊಡ್ತಾಳ? ಅವ ಖರೀದಿ ಮಾಡಿ ತಂದದ್ದಲ್ಲ, ರವಿದಾಸನ ಭಕ್ತಿಗೆ ಮೆಚ್ಚಿ ಗಂಗಾ ಮಾತೆ ಕೊಟ್ಟದ್ದು. ಇಲ್ಲ ಸಾವುಕಾರ, ಖರೆ ಹೇಳ್ತೀನಿ, ಪಾದ ಮುಟ್ಟಿ ಹೇಳ್ತೀನಿ ರಾಜ, ಇದು ನಿಮಗೋಸ್ಕರ ತಂದದ್ದಲ್ಲ, ಹೆಂಡತಿಗೆ ತಂದದ್ದಲ್ಲ, ಮಕ್ಕಳಿಗೆ ತಂದದ್ದಲ್ಲ. ನಮ್ಮೂರಿನ ಕೂಲಿ ಮಾಡ್ತಕ್ಕಂಥ ರವಿದಾಸ ಅವನ ಭಕ್ತಿಗೆ ₹1 ಗಂಗಕ್ಕೆ ಹಾಕಿದೆ. ಆ ಗಂಗಾ ಮಾತೆ ₹1 ಇದು ಕಡಗ ಕೊಟ್ಟಾಳ, ನಾ ತಂದದ್ದಲ್ಲ ಅಂದಾಗ ರಾಜ ಅನ್ನಂತ. ಅಂದ್ರೆ ನಮ್ಮೂರಾಗ ಇಂಥ ಭಕ್ತ ಅದಾರ, ನಮ್ಮೂರೊಳಗೆ ಇಂಥ ಭಕ್ತರದಾರ ಅಂತ ತಿಳ್ಕೊಂಡು ರಾಜ ಏನು ಮಾಡಿದಂಥ, ಪಾಲ್ಕಿ ತೊಗೊಂಡು ಮೆರವಣಿಗೆ ಮಾಡಿಕೊಂಡು ಕೂಲಿಕಾರ ರೋಡಿನ ಮೇಲೆ ಕುಂತಿದ್ದ, ಅವನ ಬಲ್ಲಿ ಹೋಗಿ ಅವನಿಗೆ ಪಲ್ಲಕ್ಕ ಕೂಡಿಸಿ ಬಾಜಿ ಭಜಂತ್ರಿ ಸಂಘಟ ಮೆರವಣಿಗೆ ಮಾಡಿಕೊಂಡು ಸಿಂಹಾಸನದ ಮೇಲೆ ಕುಂದ್ರಿಸಿ ಪಾದ ಪೂಜೆ ಮಾಡಿದ್ನಂತ. ನಾ ಯಾಕೆ ಈ ಮಾತು ಹೇಳ್ತೀನಂದ್ರೆ, ದೇವರು ಒಲಿಯೋದು ಭಕ್ತಿಗೆ ರೊಕ್ಕ ರೂಪಾಯಿಗೆ ಒಲಿಯಂಗಿಲ್ಲ. ಲಕ್ಷಗಟ್ಟಲೆ ರೊಕ್ಕದ್ರೆ ಸಿದ್ದಪ್ಪಗೆ ಒಲಿಲಿಲ್ಲ, ಸಾವುಕಾರಿಗೆ ಒಲಿಲಿಲ್ಲ. ಕೇವಲ ₹1 ಭಕ್ತಿಯಿಂದ ಕೊಟ್ಟಂಥ ರವಿದಾಸನಿಗೆ ದೇವಿ ಒಲ್ದ ಸಲಿಂದ ರಾಜನ ಪಟ್ಟ ಸಿಗುತ್ತದೆ. ಇವತ್ತು ನಾವು ಕೂಡ ವಿಚಾರ ಮಾಡಬೇಕು, ದೇವರ ಬಳಿ ಬರಬೇಕಾದ್ರೆ ಏನೇನು ಬೇಕಾಗಿಲ್ಲ. ಇವತ್ತು ಇಂಥ ದೇವಸ್ಥಾನಗಳು ಯಾಕಿರ್ತಾವಂದ್ರೆ ನಮ್ಮ ದುಃಖವನ್ನು ಪರಿಹಾರ ಮಾಡ್ಲಿಕ್ಕೆ ಇರ್ತಾವ. ನೀವೆಲ್ಲ ಅಮಾಸಿ ಹುಣ್ಣಿಮೆಗೆ ಬರ್ತೀರಿ, ಭಾಳ ಮಂದಿ ದೇವಸ್ಥಾನಕ್ಕೆ ಬರೋದು, ಅವ್ರು ಬರ್ತಾರಂತ ನಾವು ಬರೋದು, ನಾವು ಬರ್ತೀವಿ ಅಂತ ನೀವು ಬರೋದು. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ, ಭಾಳ ಮಂದಿ ಏನು ಮಾಡ್ತಾರಂದ್ರೆ, ದೇವಸ್ಥಾನಕ್ಕೆ ಬರಬೇಕಾದ್ರೆ ಮಡಿ ಮೈಲಿಗೆ ಭಯಭಕ್ತಿಯಿಂದ ಬರಬೇಕೆ ಹೊರತು ಆಡಂಬರದ ಭಕ್ತಿಯಿಂದ ಬರ್ತಕ್ಕಂಥದ್ದಲ್ಲ. ಎಲ್ಲಿ ಭಯಭಕ್ತಿ ಇರ್ತದ ಅಲ್ಲಿ ಆ ಭಗವಂತನ ವಾಸ ಇರ್ತದೆ. ಗ್ರಾಮ ದೇವತೆ ಒಳಗೆ ಇರ್ತಾಳೆ ಅಂತ ತಿಳ್ಕೊಂಡ್ರೆ ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಹಿಂದೆ ಬೆನ್ನತ್ತಿ ನಿಮ್ಮ ಮನೆಗೆ ಬರೋಷ್ಟು ಶಕ್ತಿ ಆಕಿನ ಬಲ್ಲಿ ಅದ. ಆದರೆ ನಮಗೆ ಕರಿಲಾಕೆ ಬರಂಗಿಲ್ಲ, ನಮಗೆ ಆಕಿನ ಕರಿಲಾಕೆ ಬರಂಗಿಲ್ಲ. ಅದು ನಾವು ಬಹಳ ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು.